ಅಂಕಲ್ ಒಂದು ಸ್ಟ್ರಾಂಗ್ ಟೀ ಕೊಡಿ. ಬಂದಿಯಾ? ಹೇಗೆ ಇವತ್ತು ಲೇಟು? ಇಲ್ಲ, ಸ್ವಲ್ಪ ಲೇಟ್ ಆಯ್ತು. ತಿಂಡಿ ಏನಾದ್ರು ಬೇಕಾ? ಇಲ್ಲ, ಒಂದು ಟೀ ಸಾಕು. ಬೈಕ್ ನೋಡಿ ಅಂಕಲ್, ಅದು ನನ್ ಡ್ರೀಮ್ ಬೈಕ್. ಆದಷ್ಟು ಬೇಗ ತೆಗಿತೀನಿ ನೋಡಿ. ಅದಕ್ಕಿಂತ ಮುಂಚೆ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ತಗೋ. ಎಷ್ಟು ಅಂತ ಹಿಂಗೆ ಕೆಲ್ಸಕ್ಕೆ ನಡ್ಕೊಂಡು ಹೋಗ್ತೀಯ? ಸ್ಕೂಟಿ ತೆಗಿಯೋದಾದ್ರೆ ನನ್ನ ಹತ್ರ ಹಣ ಇದೆ, ಆದ್ರೆ ನಂಗೆ ಇದೇ ಬೈಕ್ ತೆಗಿಬೇಕು, ಅದಕ್ಕೆ ಸೇವಿಂಗ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿನ್ನ ಆಸೆ ಪೂರ್ತಿ ಆಗ್ಲಪ್ಪ. ನೋಡೋಣ. ಆಯ್ತು, ನಾ ಬರ್ತೇನೆ, ಅದು ಲೆಕ್ಕ ಬರ್ಕೊಳ್ಳಿ. ಅಂಗಡಿ ಯಾಕೆ ಕ್ಲೋಸ್ ಮಾಡಿರ್ಬೋದು? ಇವತ್ತು ಕೂಡ ಕ್ಲೋಸ್. ಅಂಕಲ್, ಅಂಕಲ್. ನೀನಾ? ಏನಾಯ್ತು ಅಂಕಲ್? 2 ದಿವಸ ಆಯ್ತು ಶಾಪ್ ಕ್ಲೋಸ್ ಮಾಡಿದೀರಾ. ಏನಂತ ಹೇಳೋದು, ನಿನ್ನೆ ಇಡೀ ದಿವಸ ಹಾಸ್ಪಿಟಲ್ ಅಲ್ಲೇ ಆಯ್ತು. ಇವತ್ತು ಬೆಳಿಗ್ಗೆ ಬಂದಿರೋದು ಅಷ್ಟೇ. ಹಾಸ್ಪಿಟಲ್? ಏನಾಯ್ತು? ಅದು ನನ್ನ ಮಗನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಲ್ಲ, ಅವನಿಗೆ ಹುಷಾರಿದ್ದಿಲ್ಲ. ಡಾಕ್ಟರ್ ಹೇಳ್ತಾ ಇದ್ದಾರೆ ಆಪರೇಷನ್ ಮಾಡ್ಬೇಕಂತ, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಇದೆ ಅಂತ. ದುಡ್ಡು ಕಟ್ಟದಿದ್ರೆ ಆಪರೇಷನ್ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲರ ಹತ್ರ ಕೇಳಿ ಆಯ್ತು, ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ. ಇವಾಗ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ದುಡ್ಡಿನ ವ್ಯವಸ್ಥೆ ಆಗ್ಬಹುದು. ನಾನ್ ಬರ್ತೇನೆ, ಕೆಲ್ಸಕ್ಕೆ ಟೈಮ್ ಆಯ್ತು. ನಾಳೆ ನನ್ನ ಡ್ರೀಮ್ ಬೈಕ್ ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಇವತ್ತು ಬೈಕ್ ತೆಗಿಲಿಕ್ಕೆ ಉಂಟು. ಅಪ್ಪನ ಹತ್ರ ನೆನಪಲ್ಲಿ ಹೇಳು ಬಸ್ ಸ್ಟ್ಯಾಂಡ್ ಹತ್ರ ಬರ್ಲಿಕ್ಕೆ. ಎಲ್ಲರ ಹತ್ರ ಕೇಳಿ ಆಯ್ತು, ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ.